₹95 ಡೀಸೆಲ್, ಪೆಟ್ರೋಲು, ಗ್ಯಾಸ್ ಬೆಲೆ ಇವತ್ತು ಎಷ್ಟಿತ್ತು ಅವ್ರಿಗೆ ಬಂದಾಗ, ಪ್ರಧಾನಮಂತ್ರಿ ಆಗಿದಾಗ 2014ರಲ್ಲಿ ₹53 ಡೀಸೆಲ್ 1 ಲೀಟರ್ಗೆ, ಇವತ್ತು ₹95. ಗ್ಯಾಸ್ 1 ಸಿಲಿಂಡರ್ಗೆ, ಅಡಿಗೆ ಅನ್ನಲ್ಲ, ಅದಕ್ಕೆ ₹414. ಇವತ್ತೆಷ್ಟಿದೆ? ₹1,000. ಇದನ್ನು ಹೆಚ್ಚು ಮಾಡಿದವರು ಯಾರು? ಇದೇ ನರೇಂದ್ರ ಮೋದಿಯವರು. ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅವತ್ತು? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ ₹71 ಇತ್ತು. ₹71 ಇವತ್ತು ₹102. ಇವತ್ತು ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಸಿಕ್ಕದೇ ಇರ್ಲಿಕ್ಕೆ ಕಾರಣ ಯಾರು? ನೆಪ ಏನ್ ಹೇಳ್ತಾರೆ ಅಂದ್ರೆ, ಯುದ್ಧ ನಡೀತಾ ಇದೆ, ಆ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಎಲ್ಲಿಂದ ಅವರು ತಗೊಬರ್ಬೇಕಾಗಿತ್ತು. ಯುದ್ಧ ನಡೆದ್ರೆ ಯುದ್ಧ ನಡೀತದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಡೀತದೆ. ಆ ಯುದ್ಧ ನಡೆದ್ರೆ ಭಾರತ ದೇಶದ ಜನರು ಕಷ್ಟ ಅನುಭವಿಸ್ಬೇಕಾ? ಇದನ್ನ ತಂದು ಕೊಡ್ಬೇಕಾಗಿರೋರು ಅಮೆರಿಕಾದವರಲ್ಲ, ಭಾರತ ದೇಶದವರಲ್ಲ, ನರೇಂದ್ರ ಮೋದಿ ಅವರಲ್ವಾ? ಈ ಜವಾಬ್ದಾರಿ ನರೇಂದ್ರ ಮೋದಿ ಅವರದಲ್ಲ. ಇವತ್ತು ಬೆಲೆ ಏರಿಕೆ ಗಗನ ಮುಟ್ಟಿದೆ. ಈ ಬೆಲೆ ಏರಿಕೆಗೆ ಕಾರಣ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್, ನಾವು ಅನೇಕ ಸಾರಿ ಹೇಳಿದೀವಿ, ಈಗಲೂ ಕೂಡ ಹೇಳ್ತೀವಿ, ನುಡಿದಂತೆ ನಡೆದ ಪಕ್ಷ ಕಾಂಗ್ರೆಸ್ ಪಕ್ಷ. ಮಾತು ಕೊಟ್ಟಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸಿದ್ದರಾಮಯ್ಯನ ಸರ್ಕಾರ 2013 ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ 165 ಭರವಸೆಗಳನ್ನು ಕೊಟ್ಟಿದ್ದೆವು. ನಾವು 158 ಭರವಸೆಗಳನ್ನು ಈಡೇರಿಸ್ತೋ. ಎಷ್ಟು ಈಡೇರಿಸಿದೀವಿ ನಾವು? 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಶೂಭಾಗ್ಯ, ಮೈತ್ರಿ, ಮನಸ್ವಿನಿ, ಕೃಷಿ ಭಾಗ್ಯ, ಹೀಗೆ ಅನೇಕ ಭಾಗ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ ಬಡವರಿಗೆ, ರೈತರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನುಡಿದಂತೆ ನಡೆದಿದ್ದೀವಿ ನಾವು. 23ನೇ ಅಧಿಕಾರಕ್ಕೆ ಬಂದಾಗ ಮತ್ತೆ ನಾನೇ ಮುಖ್ಯಮಂತ್ರಿ, 592 ಭರವಸೆಗಳನ್ನು ಕೊಟ್ಟಿದ್ದು. ಈಗಾಗಲೇ 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು. 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು ನಾನು, ಮತ್ತೆ DK ಶಿವಕುಮಾರ್, ಮತ್ತೆ ಇನ್ನ 8 ಜನ ಮಂತ್ರಿಗಳು. ನಾವೆಲ್ಲರೂ ಕೂಡ ಕಂಠೀರವ ಸ್ಟೇಟ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋದೋ, ಕ್ಯಾಬಿನೆಟ್ ಹಾಲ್ನಲ್ಲಿ ತೀರ್ಮಾನ ಮಾಡೋದು. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡೋದು. ನಾವು ಮೇ 20ಕ್ಕೆ ಅಧಿಕಾರಕ್ಕೆ ಬಂದರೆ
ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ಜಾರಿ ಮಾಡೋದು. ಇವು ಬೆಂಗಳೂರಿನಲ್ಲಿ ಜಾರಿಯಾದಂಥ ಕಾರ್ಯಕ್ರಮಗಳು. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಗೃಹ ಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡೋದು. ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು. ನಾವು ನುಡಿದಂತೆ ನಡೆದಿಲ್ವಾ? ನುಡಿದಂತೆ ನಡೆದಿಲ್ವೇನ್ರಿ? ಎಲ್ಲ ಹೆಣ್ಮಕ್ಳು ಕೂತಿದ್ದೀರಲ್ಲ, ನೀವು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇಲ್ವಾ? 200 ಯೂನಿಟ್ ವರೆಗೆ ಕರೆಂಟ್ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಯಾರು ಕೂಡ ಕರೆಂಟ್ ಕಟ್ಟಾಗಿಲ್ಲ, ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಕಟ್ತೀರಾ? ಯಾರೇ ಕೈ ಎತ್ರಿ ನೋಡೋಣ. ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ ಇದನ್ನು ಜಾರಿಗೆ ತಂದವರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ನರೇಂದ್ರ ಮೋದಿ ಅವರಲ್ಲ, ಮನಮೋಹನ್ ಸಿಂಗ್ ರವರು. ಮನಮೋಹನ್ ಸಿಂಗ್ ರವರು ಇದನ್ನ ಜಾರಿಗೆ ತಗೊಬಂದವರು. ಇವ್ರ ಕಾಲದಲ್ಲಿ ಇವರೇನು ಮಾಡಲಿಲ್ಲ, ಇವರೇನು ಮಾಡಲಿಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿ ಮಾಡೋದು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಇವತ್ತು ಈ ಎಲ್ಲ ಶಕ್ತಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರಕ್ಕೆ 52,000 ಕೋಟಿ ರೂಪಾಯಿಗಳು ಬರ್ತಾ ಇದೆ, ಖರ್ಚಾಗ್ತಾ ಇದೆ. 52,000 ಕೋಟಿ ರೂಪಾಯಿಗಳು. ಈ 3 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ, ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. 1,31,000 ಕೋಟಿ. ಇದನ್ನ ವಿರೋಧ ಮಾಡ್ತಾ ಇರೋರು ಯಾರು? ಯಾರು ವಿರೋಧ ಮಾಡ್ತಾ ಇರೋದು? ಭಾರತೀಯ ಜನತಾ ಪಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.